ಅದು ಬರಗಾಲಕ್ಕೆ ತವರು ಜಿಲ್ಲೆ. ಬರದ ಭೀಕರತೆಗೆ ಹನಿ ನೀರಿಗಾಗಿ ಭೂಮಿ ಬಾಯಿ ತೆರೆದು ಆಕಾಶದತ್ತ ಮುಖ ಮಾಡಿ ನಿಂತಿದೆ. ಮೂಕ ಪ್ರಾಣಿಗಳ ಪಾಡಂತೂ ಹೇಳತೀರದು. ಆ ಜಿಲ್ಲೆಯ ಮೇಲೆ ಬರಗಾಲದ ವಕ್ರದೃಷ್ಟಿ ಹೇಗಿದೆ ಅನ್ನೋದನ್ನ ತೋರಿಸ್ತೀವಿ ಈ ಸ್ಟೋರಿನಲ್ಲಿ. ಬಿಸಿಲ ಬೇಗೆಗೆ ಭೂಮಿ ಬಿರುಕು ಬಿಟ್ಟಿದೆ. ದಾಹ ತಾಳಲಾರದೆ ಬಾಯಾರಿ ಬಳಲಿರು ಧರೆ ತಂಪೆರೆಯೋ ಮಳೆಗಾಗಿ ಕಾದು ಕುಳಿತಿದೆ. ಹನಿ ನೀರಿಗಾಗಿ ಬರಡು ಭೂಮಿಯಲ್ಲಿ ಮೂಕ ಜಾನುವಾರುಗಳ ಪರದಾಟ ಯಾರಿಗೂ ಬೇಡ. ದಾಹ ತೀರಿಸೋರಿಲ್ಲ, ಹಸಿರು ಉಣಿಸೋರಿಲ್ಲ. ಹೊಟ್ಟೆ ತಂಪು ಮಾಡಬೇಕಿದ್ದ ಇಳೆ ಬಿಸಿಲ ಬೇಗೆಗೆ ಬೆತ್ತಲಾಗಿ ಕೂತಿದೆ. ಕೃಷಿಯಿಂದಲೇ ಹೊಟ್ಟೆ ತುಂಬಿಸಿಕೊಳ್ಳೋ ಅನ್ನದಾತ ಬಿಡಿ, ಕುಡಿಯೋ ನೀರಿಗಾಗಿ ಪರಿತಪಿಸ್ತಾ ಇರೋ ಜನ ಕೂಡ ವರುಣ ದಯೆ ತೋರಿಯ ಎನ್ನುವಂತಾಗಿದೆ. ಇದು ಕೋಲಾರ ಜಿಲ್ಲೆಯಲ್ಲಿ ಬರಗಾಲದಿಂದ ಜನ ಪಡ್ತಿರೋ ಪಾಡು. ಕೋಲಾರ ಜಿಲ್ಲೆ ರಾಜ್ಯದಲ್ಲೇ ಅತಿ ಹೆಚ್ಚು ಅಂದ್ರೆ 2,500ಕ್ಕೂ ಹೆಚ್ಚು ಕೆರೆಗಳನ್ನ ಹೊಂದಿದೆ. ಕೆರೆ ಕುಂಟೆಗಳೇ ಇಲ್ಲಿನ ರೈತರಿಗೆ ಜೀವನಾಧಾರ. ಬೇರೆ ನೀರಿನ ಮೂಲಗಳಿಲ್ಲ. ಆದರೆ ಕಳೆದ ಹಲವು ವರ್ಷಗಳಿಂದ ಸಮರ್ಪಕ ಮಳೆ ಇಲ್ಲದ ಪರಿಣಾಮ ಜಿಲ್ಲೆಯ ಕೆರೆಗಳು ಸಂಪೂರ್ಣ ಬತ್ತಿ ಹೋಗಿವೆ. ಜೊತೆಗೆ ಜಿಲ್ಲೆಯ ಕೆರೆಗಳಲ್ಲಿ ನಡೀತಾ ಇರುವ ಮರಳು ಮಾಫಿಯಾ ದಂಧೆ ಕೆರೆಗಳನ್ನ ಬರಡು ಮಾಡಿದೆ. ಅಂತರ್ಜಲ ಮಟ್ಟ ಪಾತಾಳ ಸೇರಿದೆ. ಕೊಳವೆ ಬಾವಿಗಳು ಬತ್ತಿ ಹೋಗಿದ್ದು ಟ್ಯಾಂಕರ್ ಮೂಲಕ 800ರಿಂದ 1000 ರೂಪಾಯಿ ಹಣ ಕೊಟ್ಟು ನೀರು ಕೊಂಡುಕೊಳ್ಳುವಂತಹ ಪರಿಸ್ಥಿತಿ ಇದೆ. ಬರಗಾಲದಿಂದಾಗಿ ದನಕರುಗಳ ಮೇವಿಗಾಗಿ ರೈತರು ಪಡ್ತಿರೋ ಪರದಾಟ ನಿಜಕ್ಕೂ ಹೇಳುತ್ತಿರೋದು. ಕುಡಿಯೋದಕ್ಕೆ ನೀರು ತುಂಬ ಕಷ್ಟ ಆಗೋಗ್ಬಿಟ್ಟಿದೆ. ನಮಗೆ ಜಾನುವಾರುಗಳಿಗೂ ನೀರು ತುಂಬ ಕಷ್ಟ ಆಗಿಬಿಟ್ಟಿದೆ. ಯಾಕೆಂದರೆ ಈ ಮರಳು ಮಾಫಿಯಾನಿಂದ ಈ ಟ್ಯಾಂಕರ್ ದಂಡೆಯಿಂದ ನಮಗೆ ಕುಡಿಯೋಕ್ಕೆ ಇದಕ್ಕೆ ತುಂಬ ಕಷ್ಟ ಆಗಿಬಿಟ್ಟಿದೆ. ಈಗ ಅದೇ ಟ್ಯಾಂಕರ್ ಮೂಲಕ ಪೂರೈಕೆ ಮಾಡ್ಕೊತೀವಿ. 800ರಿಂದ 1000 ರೂಪಾಯಿ ಕೊಟ್ಟು ಟ್ಯಾಂಕರ್, ಅದೇ ಮಾರ್ಕಂಡೆ ಟ್ಯಾಂಕಲ್ಲಿರೋ ನೀರನ್ನ ರಾತ್ರಿ ಹೊತ್ತು ಇದು ಮಾಡ್ತಾರೆ, ಬಂದು ನಮ್ಮ ಕಡೆ 800-1000 ಆ ಕಡೆ ಮಾರ್ಕೊತಾ ಇರ್ತಾರೆ. ಜಿಲ್ಲಾಡಳಿತದಿಂದ ಸರಬರಾಜು ಮಾಡುವ ನೀರಿನ ಟ್ಯಾಂಕರ್ ಯಾವಾಗ ಬರ್ತಾವೆ ಎನ್ನುವುದು ಜನರಿಗೆ ಗೊತ್ತಿಲ್ಲ. ಜಿಲ್ಲೆಯ ಹೆಚ್ಚು ಕಡಿಮೆ ಎಲ್ಲಾ ಹಳ್ಳಿ, ವಾರ್ಡ್, ಪಟ್ಟಣ, ನಗರಗಳಲ್ಲಿ ನೀರಿನ ಸಮಸ್ಯೆ ಬಿಗಡಾಯಿಸಿದೆ. ಈ ಬಗ್ಗೆ ಜಿಲ್ಲಾಡಳಿತವನ್ನ ಕೇಳಿದ್ರೆ ಜಿಲ್ಲೆಯಲ್ಲಿ ಸುಮಾರು 80ಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ನೀರಿನ ಅಭಾವ ಹೆಚ್ಚಾಗಿದ್ದು ಟ್ಯಾಂಕರ್ ಹಾಗೂ ಖಾಸಗಿ ಕೊಳವೆ ಬಾವಿಗಳ ಮೂಲಕ ನೀರು ಸರಬರಾಜು ಮಾಡಲಾಗ್ತಿದೆ ಅಂತಿದ್ದಾರೆ. ಇವಾಗ ಸದ್ಯಕ್ಕೆ ನಾವು 80 ವಿಲೇಜಸ್ಸಲ್ಲಿ ಟ್ಯಾಂಕರ್ ಅಥವಾ ಪ್ರೈವೇಟ್ ಬೋರ್ವೆಲ್ ಮುಖಾಂತರ ನಾವು ನೀರು ಸರಬರಾಜು ಮಾಡ್ತಾ ಇದ್ದೀವಿ. ಸ್ಟ್ರೀಮ್ ಮೆಷರಲ್ಲಿ ಇವಾಗ ನಮ್ಮ ಜಿಲ್ಲೆಯಲ್ಲಿ ಪ್ರತಿಯೊಂದು ಹಳ್ಳಿಗಳಲ್ಲಿ ಎಲ್ಲೆಲ್ಲಿ ಇರಿಗೇಷನ್ ಪಂಪ್ ಸೆಟ್ಸ್ ಇದೆ ಅಂಥದ್ದು ಕೂಡ ಲಿಸ್ಟು ಐಡೆಂಟಿಫೈ ಮಾಡಿದ್ದೀವಿ. ಬಿಕಾಸ್ ಮೊದಲನೇ ಆದ್ಯತೆ ಕುಡಿಯೋ ನೀರು ಕೊಡುವಂಥದ್ದು. ಸೊ ಅಂಥ ಪರಿಸ್ಥಿತಿ ಬಂದರೆ ಅಂಥ ಬೋರ್ವೆಲ್ಸನ್ನು ಕೂಡ ನಾವು ಹೈರ್ ಮಾಡೋದಕ್ಕೆ ವ್ಯವಸ್ಥೆಯನ್ನು ಮಾಡ್ತೀವಿ. ಒಟ್ಟಾರೆ ಜಿಲ್ಲೆಯ ಸದ್ಯದ ನೀರಿನ ಸ್ಥಿತಿ ಭೀಕರವಾಗಿದ್ದು ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಈ ಬಾರಿ ಎದುರಾಗಿರೋ ಬರಗಾಲಕ್ಕೆ ಗುಳೆ ಹೋಗಬೇಕಾದ ದಿನ ದೂರವಿಲ್ಲ. ಜನ ಜಾನುವಾರುಗಳ ದಾಹ ನೀಗಿಸಲು ಸರ್ಕಾರ ಕೂಡಲೇ ಕ್ರಮ ಕೈಗೊಳ್ಳಬೇಕು. ಈ ಬಾರಿಯಾದ್ರೂ ಮಳೆಗಾಲಕ್ಕೂ ಮುನ್ನ ಕೆರೆಗಳನ್ನ ಸ್ವಸ್ಥಿತಿಗೆ ತರಬೇಕು. ಇಲ್ಲಾಂದ್ರೆ ಮುಂದಿನ ವರ್ಷವೂ ಈ ಪರದಾಟ, ಅಲೆದಾಟ ಕಟ್ಟಿಟ್ಟ ಬುತ್ತೆ. ರಾಜೇಂದ್ರ ಸಿಂಹ, TV9 ಕೋಲಾರ.